ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಸೊನ್ನೇನಹಳ್ಳಿಯ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಯಶವಂತಪುರ ಕ್ಷೇತ್ರದ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಎಸ್.ಟಿ. ಸೋಮಶೇಖರ್ ಭಾಗವಹಿಸಿ ಮಾತನಾಡಿದರು. ಅವರು ತಮ್ಮ ಭಾಷಣದಲ್ಲಿ ಶಿಕ್ಷಿತ ಸಮಾಜವೇ ರಾಷ್ಟ್ರದ ನಿಜವಾದ ಆಸ್ತಿ, ಆ ಆಸ್ತಿಯನ್ನು ಸಮಾಜಕ್ಕೆ ನೀಡುತ್ತಿರುವ ಶಿಕ್ಷಕ ಸಮುದಾಯವನ್ನು ಗೌರವಿಸುವುದು ಹೆಮ್ಮೆಯ ಸಂಗತಿ. ಇಂತಹ ವಿನೂತನ ಕಾರ್ಯಕ್ರಮಗಳು ನಿರಂತರವಾಗಿ ಆಯೋಜನೆ ಆಗಬೇಕೆಂದು ಅಭಿಪ್ರಾಯಪಟ್ಟರು. ಯಶವಂತಪುರ ಕ್ಷೇತ್ರದ ಕೆಂಗೇರಿ ಭಾಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆಗಾಗಿ ಹಲವು ವರ್ಷಗಳಿಂದ ನಡೆದ ಪ್ರಯತ್ನಗಳ ಕುರಿತು ಮಾತನಾಡಿ, ಹಿಂದೆ ನಿವೇಶನ ಸಮಸ್ಯೆಯಿಂದ ಕೆಲಸ ಅಡಚಣೆಗೆ ಒಳಗಾಗಿತ್ತು. ಈಗ ಸರ್ಕಾರದ ಮುತುವರ್ಜಿಯಿಂದ 5 ಎಕರೆ ಜಾಗ ದೊರೆತಿದ್ದು, ಶೀಘ್ರದಲ್ಲೇ ಕಾಲೇಜು ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರೆಯಲಿದೆ. ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಸಹ ಕಾಲೇಜು ನಿರ್ಮಾಣಕ್ಕೆ ಅಗತ್ಯ ನೆರವು ನೀಡುತ್ತಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಲಯ 1 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಸಾವಿರಾರು ಶಿಕ್ಷಕರಿಗೆ ಸನ್ಮಾನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ತಜ್ಞೆ ಗೀತಾ ರಾಮಾನುಜಂ, ಶಿಕ್ಷಣ ಇಲಾಖೆಯ ಬಿಒ ರೇಖಾ, ಡಾಕ್ಟರ್ ರಂಗಸ್ವಾಮಿ, ಎನ್ಪಿಎಸ್ ಶಾಲೆ ಆಡಳಿತ ಮಂಡಳಿ ಮುಖ್ಯಸ್ಥ ನಿಶಾಂತ್ ಸೋಮಶೇಖರ್, ಶಾಲೆ ಮುಖ್ಯೋಪಾಧ್ಯಾಯ ಶೋಭನಾ ಪ್ರಭಾಕರನ್, ಮುಖಂಡರಾದ ಸುಮಾ ಜನಾರ್ದನ್, ಚಿಕ್ಕರಾಜು, ಅಂದ್ರಹಳ್ಳಿ ನಾಗರಾಜ್, ಅರುಣ್ ಬೈಲಪ್ಪ, ದೇವರಾಜ್, ಪ್ರಕಾಶ್ ಆರ್ ಗೌಡ, ರಮೇಶ್ ಗೌಡ, ಲಕ್ಕಣ್ಣ, ಅನೇಕ ಗಣ್ಯರು ಉಪಸ್ಥಿತರಿದ್ದರು. ರಂಗಸ್ವಾಮಿ ಅವರು ಮಾತನಾಡ್ತಾರೆ. ಈ ಶಿಕ್ಷಣ ಕ್ಷೇತ್ರಕ್ಕೆ ಸೋಮಶೇಖರ್ ಅವರು ಎಷ್ಟು ಉತ್ತೇಜನ ಕೊಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲೂ ಯಶವಂತಪುರ ಕ್ಷೇತ್ರದಲ್ಲಿ ಶಿಕ್ಷಕರ ಬಗ್ಗೆ, ಸರ್ಕಾರಿ ಶಾಲೆಯ ಬಗ್ಗೆ ಅವರಿಗೆ ಬಹಳ ಅತ್ಯಂತ ಗೌರವವಾದಂತ ವಿಚಾರ. ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಕುಂಬ್ಳಗೋಡಲ್ಲಿ ಹೈಸ್ಕೂಲ್ ಇದೆ, ಇಲ್ಲೇ ನಮ್ಮ ಪೂರ್ಣಿಮಾ ಮೇಡಮ್ ಕೂತಿದ್ದಾರೆ. ಅಲ್ಲಿ ಬಿಡ್ಸಿರ್ಲಿಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಮಕ್ಕಳು ಮನೆ ಬಂದಂತ ಸಂದರ್ಭದಲ್ಲಿ ಶಾಲೆಗೆ ಹೋಗಲಿಲ್ಲ, 4 ಕಿಲೋಮೀಟರ್ ಸುತ್ತ ಮಾಡಬೇಕಾಗಿತ್ತು. ಒಂದೊಂದ್ಸರಿ ರಜನೆ ಆಗ್ತಾ ಇದ್ರು. ಆ ಒಂದು ಬಿಡ್ಸನ್ನ ನಮ್ಮ ಸನ್ಮಾನ್ಯ ರಾಜ್ಗೆ ಹೊರತುಪಡಿಸಿ ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅವ್ರು ಇಂಟ್ರೆಸ್ಟ್ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಅಂತ, ಶಾಲೆ ಮೇಲೆ ಅಂತ ಈ ಸಂದರ್ಭ ನಾನು ಆ ಬ್ರಿಡ್ಜನ್ನು ಮಾಡಿಸ್ಕೊಡ್ತಾರೆ. ನಮ್ಮ ಸುಪ್ರೀತಾ ಶೆಟ್ಟಿ ಅವರು ಇಲ್ಲೇ ಕೂತಿದ್ದಾರೆ ಕಂಬಿಪುರದಲ್ಲಿ. ಇಲ್ಲಿಯ ತನಕ ಸ್ವತಂತ್ರ ಬಂದಾಗಿಂದ ಇಲ್ಲಿಯ ತನಕ ನಾನು ಮಾತನಾಡ್ತಾ ಇರೋದು. ಬ್ರಿಡ್ಜು ಇರಲಿಲ್ಲ, ಕಂಬಿಪುರ ಗ್ರಾಮದಲ್ಲಿ ಕನ್ನಡ ಶಾಲೆ ಕೂಡ ಇರಲಿಲ್ಲ, ಜಾಗನೂ ಕೂಡ ಇರಲಿಲ್ಲ. ಆ ಒಂದು ಸರ್ಕಾರಿ ಜಾಗವನ್ನು 2 ಎಕರೆ ಜಾಗವನ್ನು ಸ್ಯಾಂಕ್ಷನ್ ಮಾಡಿಸಿ ಕನ್ನಡ ಶಾಲೆಯನ್ನು ಅಲ್ಲಿ ಕಟ್ಟಿ ಇವತ್ತು ಕನ್ನಡ ಶಾಲೆ ಅಲ್ಲಿ ನಡೀತಾ ಇದೆ. ಅದು ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ನಾನು ಭಾಷಣ ಮಾಡ್ಲಿಕ್ಕೆ ಹೋಗಿಲ್ಲ, ಅವರು ಜಾಸ್ತಿ ಅವರು ನನ್ನ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತಾರೆ. ನಾನು ಈ ಯಶವಂತಪುರ ಕ್ಷೇತ್ರದಲ್ಲಿ ಸರ್ಕಾರಿ ಎಲ್ಲ ಶಿಕ್ಷಕ ವೃಂದದವರು ಇಲ್ಲೇ ಯಶವಂತಪುರ ಕ್ಷೇತ್ರದಲ್ಲಿ ನಾವು ಸೇವೆಯನ್ನ ಮಾಡಬೇಕು, ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು. ಒಳ್ಳೆಯ ಶಾಸಕರಿದ್ದಾರೆ ನಮ್ಮ ಎಲ್ಲ ಯಶವಂತಪುರ ಕ್ಷೇತ್ರದಲ್ಲಿ, ಒಳ್ಳೆಯ ಕಟ್ಟಡವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಶಾಲಾ ಶಿಕ್ಷಕರ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡಿದ್ದರು ನಮ್ಮ ಶಾಸಕರು. ಅದರಿಂದ ಎಲ್ಲರೂ ಅತ್ಯಂತ ಪ್ರೀತಿ ಗೌರವದಲ್ಲಿ ನಮ್ಮ ಶಾಸಕರ ಬಗ್ಗೆ ಬಹಳ ಕಾಳಜಿ, ಗೌರವ. ಅವ್ರು ಯಾವತ್ತೂ ಕೂಡ ರಾಜಕೀಯ ಮಾತಾಡ್ಲಿಕ್ಕೆ ಹೋಗಲ್ಲ, ರಾಜಕೀಯನೂ ಮಾಡಲ್ಲ. ಆ ಚುನಾವಣೆ ಸಂದರ್ಭದಲ್ಲಿ ಒಂದು ಮತನ್ನು ಕೇಳ, ಶಿಕ್ಷಕರು ವಿಶೇಷವಾಗಿ ಅವರು ಕೇಳಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜಿ.ಎಸ್. ಶಿವರುದ್ರಪ್ಪ ಅವರು ಮತ್ತು ಮೈಸೂರು ಅನಂತಸ್ವಾಮಿ ಅವರು ಒಂದು ಭಾವಗೀತೆ, ಒಂದೇ ಒಂದು ಲೈನು ಹೇಳ್ತೀನಿ, ಅದು ನಮ್ಮ ಶಾಸಕರಿಗೂ ಅನ್ವಯಿಸ್ತದೆ. ಎದೆ ತುಂಬಿ ಹಾಡುವೆನು ಅಂದು ನಾನು, ಮನವಿಟ್ಟು ಕೇಳುವಿರಿ ಇಲ್ಲಿ ನೀವು. ಎದೆ ತುಂಬಿ ಹಾಡುವೆನು ಅಂದು ನಾನು, ಮನವಿಟ್ಟು ಕೇಳುವಿರಿ ಇಲ್ಲಿ ನೀವು. ಎದೆ ತುಂಬಿ
ತುಂಬಿ ಹಾಡಿದೆನು ಇಲ್ಲಿ ನಾನು. ಧನ್ಯವಾದಗಳು. ಯಶಸ್ವಿ ಕಾರ್ಯಕ್ರಮವನ್ನ ಸನ್ಮಾನ್ಯ ಸೋಮಶೇಖರ್ ಸಾಹೇಬರು ಶಿಕ್ಷಕರ ಮೇಲೆ ಇಟ್ಟಿರ್ತಕ್ಕಂತಹ ಗೌರವ ಮತ್ತು ವಿಶ್ವಾಸಕ್ಕೆ ಒಂದು ಶ್ಲಾಘನೀಯವಾಗಿ ಇರ್ತಕ್ಕಂಥದ್ದು. ವಿಶೇಷ ಅಂದ್ರೆ ಅವರ ರಾಜಕೀಯ ಜೀವನದ ಜೊತೆಗೆ ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಶಿಕ್ಷಣದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದೆ ಬರಲಿ ವಿದ್ಯಾರ್ಥಿಗಳು ಅಂತಕ್ಕಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಇಂತಹ ಸುಸಜ್ಜಿತವಾಗಿರ್ತಕ್ಕಂತಹ ಕಟ್ಟಡದಲ್ಲಿ ಇಂತಹ ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂತಹ ಸಾಹೇಬರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳ್ಬೇಕಾಗಿದೆ. ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನಮ್ಮ ಮೇಡಮ್ ಅವರು ಭಾಷಣವನ್ನ ಕೇಳ್ತಾ ಇದ್ರೆ ನನಗೆ ಸಾವಿತ್ರಿ ಬಾಯಿ ಫುಲೆಯವರು ಜ್ಞಾಪಕಕ್ಕೆ ಬರ್ತಾರೆ. ಶಿಕ್ಷಕ ಬಂಧುಗಳೇ, ಈ ದೇಶ ಕಂಡ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಯಿ ಫುಲೆಯವರು. ಈ ಸಮಾಜದಲ್ಲಿ ಇದ್ದಂತಹ ಅತ್ಯಂತ ಕಟ್ಟಕಡೆಯ ದಲಿತ ಹಿಂದುಳಿದ ಎಲ್ಲಾ ಜಾತಿಯ ಹೆಣ್ಣು ಮಕ್ಕಳುಗಳಿಗೆ ಮೊದಲು ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳುಗಳು ವಿದ್ಯಾಭ್ಯಾಸವನ್ನ ಶಿಕ್ಷಣವನ್ನ ಕಲಿತುಕೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ. ಇದಕ್ಕೆ ಅನೇಕ ಸಂಪ್ರದಾಯವಾದಿಗಳು ಹೆಣ್ಣು ಮಕ್ಕಳುಗಳು ಶಿಕ್ಷಣವನ್ನ ಪಡೆದುಕೊಂಡ್ರೆ ಎಲ್ಲಿ ಡಾಮಿನೇಟೇಷನ್ ಮಾಡ್ತಾರೆ, ಅವರು ಕೇವಲ ಮನೆಯಲ್ಲಿ ಮಾತ್ರ ಇರಬೇಕು, ಮನೆಯ ಕೆಲಸ ಕಾರ್ಯಗಳಲ್ಲಿ ಮಾತ್ರ ತೊಡಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಆ ಹಿಂದೆ ಇತ್ತು. ಇದನ್ನ ಹೋಗಲಾಡಿಸಿದಂತವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿ ಬಾಯಿ ಫುಲೆ ಅಂತಕ್ಕಂತಹ ಮಹಾನ್ ದಂಪತಿಗಳು. ಅವರು ಹೆಣ್ಣು ಮಕ್ಕಳಿಗೆ ಇವತ್ತೇನಾದ್ರೂ ಶಿಕ್ಷಣವನ್ನ ನೀಡುವ ಪ್ರಯತ್ನವನ್ನು ಆಗಿನ ಕಾಲದಲ್ಲಿ ಮಾಡದೇ ಇದ್ದಿದ್ದರೆ ಇಷ್ಟು ಮಕ್ಕಳು ಶಿಕ್ಷಕಿಯರು ಆಗಲಿಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ನಿಜಕ್ಕೂ ಮೊದಲು ನಾವು ಸಾವಿತ್ರಿ ಬಾಯಿ ಫುಲೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಮೊದಲು ಅವರು ಕಟ್ಟ ಕಡೆಯ ಎಲ್ಲಾ ವರ್ಗದ ಶ್ರೀಸಾಮಾನ್ಯ ಜನರುಗಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಅವರೇ ಸ್ವಯಂಕೃತವಾಗಿ ಶಾಲೆಯನ್ನ ಸ್ಥಾಪನೆಯನ್ನ ಮಾಡಿ ಹೆಣ್ಣು ಮಕ್ಕಳುಗಳಿಗೆ ಶಿಕ್ಷಣವನ್ನ ಪ್ರಾರಂಭವನ್ನ ಮಾಡ್ತಾರೆ. ಇದನ್ನ ನೋಡ್ಲಿಕ್ಕೆ ಆಗದೇ ಇದ್ದಂತಹ ಅನೇಕ ಸಂಪ್ರದಾಯವಾದಿಗಳು ಸಾವಿತ್ರಿ ಬಾಯಿ ಫುಲೆಯವರು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಕಲ್ಲುಗಳನ್ನ ಸಗಣಿಯನ್ನ ಹಾಕುವುದರ ಮೂಲಕ ಅವರು ಶಾಲೆಗೆ ಹೋಗದಂತೆ ತಡೀತಾ ಇದ್ರು ಮತ್ತು ವಿದ್ಯಾರ್ಥಿಗಳನ್ನು ಕೂಡ ಶಾಲೆಗೆ ಹೋಗದ ಪ್ರವೇಶವನ್ನ ಪಡೆದಂತೆ ತಡೀತಾ ಇದ್ದಂತಹ ಒಂದು ಕಾಲ ಒಂದಿತ್ತು. ಅಂತಹ ಅಕ್ಷರ ದವ್ವ ಅಂತೇಳಿ ಕರೀತಾರೆ ಅವರಿಗೆ. ಅಂತಹ ಮಾತೆ ಶಾಲೆಗೆ ಹೋಗುವ ಪೂರ್ವದಲ್ಲಿ ಮಾರ್ನಿಂಗ್ ತರಗತಿಗಳಿಗೆ ಹೋಗುವ ಪ್ರವೇಶ ಪೂರ್ವದಲ್ಲಿಯೇ ಒಂದು ಎಕ್ಸ್ಟ್ರಾ ಸೀರೆಯನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ ಅವ್ರು ಬರ್ತಕ್ಕಂತಹ ದಾರಿಯಲ್ಲಿ ಕಲ್ಲು ಮಣ್ಣು ಸಗಣಿಯಿಂದ ಅವರಿಗೆ ಅವಮಾನವನ್ನ ಮಾಡ್ತಾ ಇದ್ರು. ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ, ಇಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ತಡಿಬೇಕು ಅಂತಕ್ಕಂಥದ್ದು ಕೆಲವು ವರ್ಗದ ಜನರು ಅದನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಅದನ್ನ ಎಲ್ಲವನ್ನೂ ಕೂಡ ಮರೆತು ಮಾತೆ ಸಾವಿತ್ರಿ ಬಾಯಿ ಫುಲೆ ಅವರು ಶಿಕ್ಷಣ ಕ್ಷೇತ್ರದಿಂದ ಹಿಂದೆ ಉಳಿಯಲಿಲ್ಲ. ಅವರಿಗೋಸ್ಕರ ಬ್ರಿಟಿಷ್ ಸರ್ಕಾರ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅವರಿಗೆ ಶ್ರೇಷ್ಠ ಶಿಕ್ಷಕಿ ಅಂತಕ್ಕಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗಿದೆ. ಹೂವಿನ ಜೊತೆ ನಾನು ಸಹ ಸ್ವರ್ಗ ಸೇರ್ತಂತೆ ಆ ರೀತಿ ಆಯಿತು ಈ ದಿನ ನನ್ನ ಕಾರ್ಯಕ್ರಮ ಅಂತ ನಾನಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಗೀತಾ ಮೇಡಮ್ನಂತಹ ಶಿಕ್ಷಣ ತಜ್ಞರ ಜೊತೆಗೆ ಹೂವಿನ ಜೊತೆಗೆ ನನ್ನಂತಹ ನಾನು ಈ ವೇದಿಕೆಯನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಸೋಮಶೇಖರ್ ಸರ್ ಅವ್ರಿಗಂತೂ ನಾನಂತೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅವ್ರು ಹೇಳಿದಂಥ ಒಂದೊಂದು ನುಡಿಯೂ ಸಹ ಇವತ್ತು ನನಗೆ ಅವರೇ ಗುರುಗಳಾದ್ರೇನೋ ಅಂತ ಅನ್ನೋಷ್ಟು ಮಟ್ಟಿಗೆ ನಾನಂತೂ ಭಾವಿಸಿದ್ದೇನೆ ಮೇಡಮ್. ಯಾಕಂದ್ರೆ ನೀವು ಈಗ ಹಾಗೆ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ ನಮ್ಮನ್ನೂ ಸೇರಿಸಿ ಸಹ ನೀವು ಒಂದು ಮಾಹಿತಿಯನ್ನು ಕೊಟ್ರಿ. ಏನಂದ್ರೆ ನಮ್ಮ ನಡೆ ನುಡಿ ಹೇಗಿರಬೇಕು ಅಂದ್ರೆ ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು, ನಾವು ಕಲಿಸುವಂತಹ ವಿದ್ಯಾರ್ಥಿಗಳಿಗೆ ನಾವು ಮಾದರಿ ಇರಬೇಕು ಅಂತ ಹೇಳಿದ್ರಿ. ನಿಜವಾಗ್ಲೂ ಇವತ್ತು ನನಗೆ ನೀವು ಮಾದರಿಯಾಗಿದ್ದೀರಿ, ನೀವೊಂದು ಗುರುಗಳಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆದರ್ಶಗಳನ್ನು ನಾನು ರೂಢಿಸ್ಕೋಬೇಕು ಅಂತ ನಾನಂತೂ ಭಾವಿಸಿದ್ದೇನೆ ಮೇಡಮ್. ಸರ್ಗೆ ನಾನಂತೂ ಒಂದು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಇಲಾಖೆ ಪರವಾಗಿ.
ಯಾಕಂದ್ರೆ ಪ್ರತಿ ಸಲ ನಾವು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೇನ್ ಮಾಡ್ತೀವಿ, ಬರೀ ಉತ್ತಮವಾದಂಥ ಶಿಕ್ಷಕರನ್ನ ಕೆಲವನ್ನೇ ಆಯ್ಕೆ ಮಾಡಿ ನಾವು ಅವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಡ್ತೀವಿ. ಆದರೆ ನಮ್ಮ ಸರ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 168 ಶಾಲೆಗಳು ಸರ್, ನಮ್ಮಲ್ಲಿ 168 ಸರ್ಕಾರಿ ಶಾಲೆಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಕರನ್ನ ಒಬ್ಬ ಮುಖ್ಯ ಶಿಕ್ಷಕರನ್ನ, ಯಾಕಂದ್ರೆ ಶಾಲೆಯ ಉತ್ತಮವಾಗಿ ನಡೀಬೇಕು ಅಂದ್ರೆ ಅಲ್ಲಿರುವಂತಹ ಮುಖ್ಯ ಶಿಕ್ಷಕರು ಮುಖ್ಯವಾರಿಯಾಗಿರ್ತಾರೆ. ಅವರನ್ನ ಗುರುತಿಸಿ ಯಾವುದೇ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಹ ಉತ್ತಮವಾದಂಥ ಶಿಕ್ಷಕರೇ. ಯಾಕಂದ್ರೆ ಶಾಲೆ ಚೆನ್ನಾಗಿ ನಡೀಬೇಕು ಅಂದ್ರೆ ಅವರು ಕಾರಣಕರ್ತರಾಗಿರ್ತಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡೋಣ ಕಣಮ್ಮ ಅಂತ ಹೇಳ್ತಾ ಅವರ PS ಮುಖಾಂತರ ನನಗೆ ಕಾಲ್ ಮಾಡಿ ಹೇಳಿಸಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೇನೆ ಸರ್. ಈ ಶಿಕ್ಷಕರ ಪರವಾಗಿ ನಾನಂತೂ ನಿಮಗೊಂದು ಭರವಸೆಯನ್ನು ಕೊಡ್ತೀನಿ. ಹೇಗೆಂದರೆ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂದರೆ ನಾನು ಬಂದು ಕೇವಲ 2 ತಿಂಗಳಾಯಿತು. 2 ತಿಂಗಳಲ್ಲಿ ನಾನು ನಿಮ್ಮನ್ನು ಸರ್ ಜೊತೆಗೆ ಮಾತಾಡೋದೇ ಸ್ವಲ್ಪ ಕಷ್ಟ ಇರುತ್ತೆ. ಆದರೆ ಇಷ್ಟು ನನಗೆ ಆತ್ಮೀಯವಾಗಿ ನೀವು ಮಾತಾಡಿ ಪ್ರತಿಯೊಂದು ಹೇಳ್ತಿದ್ದೀರಾ, ಅದನ್ನು ಪುಣ್ಯ ಅಂತ ನಾನಂತ ಹೇಳ್ತೀನಿ. ಯಾಕಂದರೆ ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ನಾನು ಎಲ್ಲೆಲ್ಲೋ ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ದೆ, ಆದರೆ ಪುಣ್ಯ ಸ್ಥಳಕ್ಕೆ ನಾನು ಬಂದಿದ್ದೀನಿ ನಾನಂತೂ ಭಾವಿಸಿದ್ದೇನೆ. ಇವರು ಗೀತಾ ರಾಮಾನುಜಂ ಅಂತೇಳಿ ಬಸವನಗುಡಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ. ಭಾಳ ವರ್ಷದಿಂದ ಇದ್ದಾರೆ, ಭಾಳ ಟಫ್ ಆಗಿ ಮಾತನಾಡ್ತಾರೆ ಅಂತೇಳಿ. ಸರಿ ಆಯಿತು ಅಂತೇಳಿ ಅವತ್ತು ಕೇಳಿದಂಥ ಅವರ ಭಾಷಣ ಎಷ್ಟು ವರ್ಷ ಆಗಿರ್ಬೋದು, ಸುಮಾರು 15-20 ವರ್ಷ ಆಗಿರ್ಬೋದು. ಆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ಕೇಳಿದಂಥ ಭಾಷಣ ನನ್ನ ಮಗನಿಗೆ ಯಾವಾಗಲೂ ಹೇಳ್ತಾ ಇರ್ತೇನೆ. ಈ ಶಾಲೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗೀತಾ ರಾಮಾನುಜರನ್ನ ಹತ್ರ ನೀನು ಟ್ರೈನಿಂಗ್ ತೆಗೆದುಕೋ. ಅವತ್ತಿನ ಇವತ್ತುವರೆಗೂ ಗೀತಾ ರಾಮಾನುಜಂ ಅವರ ಅಭಿಮಾನಿಯಾಗಿ ಶಿಷ್ಯನಾಗಿ ಅವರ ಎಲ್ಲ ಸಲಹೆಗಳನ್ನು ನಾನು ಇದುವರೆಗೂ 100ಕ್ಕೆ 100 ಪಾಲನೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಅವರೇನು ಆಗರ್ಭ ಶ್ರೀಮಂತರಲ್ಲ. ನಮ್ಮ ಅಗ್ರ ಪಂಚಾಯತ್ನಲ್ಲಿ ಸುಮಾರು 5-6 ಎಕರೆ ಜಮೀನು ತೆಗೆದುಕೊಂಡ್ರು. ಅಟ್ಲೀಸ್ಟ್ ನಾನು ಕೇಳಿದ್ರೆ ಇನ್ನೂ ಒಳ್ಳೆ ಕಡೆ ಜಮೀನನ್ನು ಕೊಡಿಸ್ತಾ ಇದ್ದೆ. ತಮ್ಮ ಎಲ್ಲ ಪ್ರಾಪರ್ಟಿನ ಮನೆನೂ ಮಾರಿದ್ರು, ಸೈಟು ಮಾರಿದ್ರು, ಅವ್ರಿಗೆ ಇದ್ದಂಥ ಎಲ್ಲ ಆಸ್ತಿಯನ್ನು ಕೂಡ ಮಾರಿ ಅದರಲ್ಲಿ ಒಂದು ಒಳ್ಳೆಯ ಶಾಲೆಯನ್ನು ಅವರು ಕಾಲೇಜನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಅಲ್ಲಿ ಸೇರ್ಬೇಕಾದ್ರೇ ಯಾರಾದರೂ ಸೇರಿದಂಥವರು ಭಾಳ ಅದೃಷ್ಟವಂತರು. ಯಾರು ಕೆಲವರಂತೂ ಎಲ್ಲೋ ಒಂದು ಕಾಡಲ್ಲಿದೆ, ನನ್ನ ಮಗ ಎಲ್ಲೂ ಹೊರಗಡೆ ಹೋದ್ರೆ ಸರೋಗೋದಿಲ್ಲ, ಇಷ್ಟಲ್ಲಿ ಹಾಕ್ಬಿಡೋಣ ಅಂತಕ್ಕಂಥವ್ರು ಕೂಡ ಹಾಕಿ 1 ವರ್ಷ 2 ವರ್ಷದಲ್ಲಿ ಅವರು ಮನುಷ್ಯನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು. ಬಹಳ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಬಹಳ ಸ್ಟ್ರಿಕ್ಟ್, ಯಾರ ಮಾತು ಕೇಳೋದಿಲ್ಲ, ಬಹಳ ಗಟ್ಟಿ. ಅಂಥದ್ರಲ್ಲೂ ಕಷ್ಟಕಾಲದಲ್ಲೂ ಕೂಡ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತು ಸ್ವಲ್ಪ ಚೇತರಿಸ್ಕೊಳ್ತಕ್ಕಂಥದ್ದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರ ರಾಮಾನುಜಂ ಮಿಲಿಟರಿಲಿ ಇದ್ದಂಥವರು 24/7 ಅಂತ ಕರೀತೀನಿ. ಒಬ್ಬ ಮಗ ಅವರು ನೋಡ್ಕೊಳ್ತಾ ಇದ್ದಾರೆ. ಇವತ್ತು ಸುತ್ತಮುತ್ತ ಎಲ್ಲದಕ್ಕೂ ಕೂಡ ಗೀತಾ ರಾಮಾನುಜಂ ಶಾಲೆಗೆ ಸೇರಿಸಿದ್ರೆ ನನ್ನ ಮಗ ಭಾಳ ಬುದ್ಧಿವಂತನಾಗ್ತಾನೆ, ತಿಳುವಳಿಕೆ ಆಗ್ತಾನೆ ಅಂತಕ್ಕಂಥ ಥ್ರೂಟ್ ಎಲ್ಲರೂ ಕೂಡ ಒಂದು ಭಾವನೆ ಇದೆ. ಅದಕ್ಕೆ ನಿನ್ನೆ ಯಾರೂ ಕೂಡ ಇರಲಿಲ್ಲ. ನಿನ್ನೆ ನಾನೇ ಗೀತಾ ರಾಮಾನುಜಂನ ರಿಕ್ವೆಸ್ಟ್ ಮಾಡಿದೆ, ಬನ್ನಿ ಅಂತ. ಮೊದಲನೇ ಬಾರಿಗೆ ಈ ಕಟ್ಟಡ ಇನಾಗ್ರೇಷನ್ ಮಾಡೋ ಟೈಮ್ಗೆ ಅವ್ರನ್ನ ನಾನು ಕರೆಸಬೇಕಾಗಿತ್ತು, ಕರ್ಸೋಕ್ಕಾಗಲಿಲ್ಲ. ಅದರಿಂದ ಇದೊಂದು ಅವಕಾಶ ಅಂತೇಳಿ ನಿನ್ನೆ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ಇವತ್ತು ಕೃಷ್ಣ ಏನು ಹಬ್ಬ ಅವ್ರಿಗೆ, ಆದರೂ ನಾನು ಹೇಳಿದ್ದೇನಲ್ಲ ಅಂಥೇಳಿ ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನಿಗೆ ಅಭಿಮಾನಿ ಆಗೋ ನನ್ನ ಮಗನೂ ಕೂಡ ಕಾಲೇಜು ಆಗೋಕ್ಕಿಂತ ಮುಂಚೆ ಆಮೇಲೆ ಪ್ರತಿ ಸಾರಿ ಹೋಗಿ ಅವ್ರ ಹತ್ರ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದಾನೆ. ನಮ್ಮ ಈ ಶಾಲೆಯ ಪ್ರಿನ್ಸಿಪಾಲ್ ಕೂಡ ಗೀತಾ ರಾಮಾನುಜಮ್ಗೆ ಸ್ವಲ್ಪ ಟಫು, ಭಾಳ
ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಭಾಳ ಕಠಿಣವಾಗಿದೆ. ನಾವಂತೂ ಇದು ಯಾವುದಕ್ಕೂ ಕೂಡ ಇಂಟರ್ಫರೆನ್ಸ್ ಆಗೋದಿಲ್ಲ. ಇವನ್ ನನ್ನ ಮಗನೂ ಕೂಡ ಇದಕ್ಕೆ ಅವನು ಇಂಟರ್ಫರೆನ್ಸ್ ಆಗೋದಿಲ್ಲ. ಮೇಡಮ್ಗೆ ನಾನು ಸುಮಾರು ವರ್ಷ ಸರ್ಕಾರಿ ಶಾಲೆ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಈ ಮೊನ್ನೆ ಕೆಂಗೇರಿ ಶೋಭಾ ಮೇಡಮ್ನವರು ಒಂದು ಸೈಟ್ ಕೊಡಿಸಿದ್ರು ಪ್ರಥಮ ದರ್ಜೆ ಕಾಲೇಜ್ ಮಾಡ್ತಕ್ಕಂಥದ್ದಕ್ಕೆ. ಅದು ಅನ್ಎಕ್ಸ್ಪೆಕ್ಟೆಡ್ ಪಾರ್ಕ್ನ CA ಜಾಗ ಅಂತೇಳಿ ಈ BD ಕೂಡ ಕೊಟ್ಬಿಟ್ರು. ದೇಶಪಾಂಡೆ ಅವ್ರನ್ನ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಕಟ್ಟಡನೂ ಕೂಡ ಬಂದ್ಬಿಡ್ತು. ಅದು V. ಸೋಮಣ್ಣವರು ಅವ್ರ ಮಗಳ ಕಾಲೇಜು ಪಕ್ಕದಲ್ಲೇ. ಮಗಳ ಕಾಲೇಜಿಗೆ ತೊಂದರೆ ಆಯ್ತದೆ ಅಂತೇಳಿ ಅವರೇ ಕಾಲೇಜ್ ಪ್ರಿನ್ಸಿಪಾಲ್ ಕೈಲಿ ಒಂದು ಹೈಕೋರ್ಟ್ಗೆ ಹಾಕ್ಬಿಟ್ರು. ಅದು ಸ್ಟೇ ಆಗೋಯ್ತು. ನಾನು BDA ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಅದನ್ನು ಎಲ್ಲ ವೆರಿಫೈ ಮಾಡಿದೆ, ಯಾತಕ್ಕೆ ಏನು ಎತ್ತ ಅಂತೇಳಿ. ಆಮೇಲೆ ಗೊತ್ತಾಯಿತು ಅದು ಪಾರ್ಕ್ನ ಕನ್ವರ್ಟ್ ಮಾಡಿ CM ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕೊನೆಯಲ್ಲಿ ವಿಶ್ವೇಶ್ವರ ಬಡಾವಣೆಯಲ್ಲಿ ಒಂದು ಜಾಗ ಯಾರು ನನಗೆ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 5 ಎಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಾಯಿತು. ನಾನು ಮುಖ್ಯಮಂತ್ರಿಗಳಿಗೆ ಸುಧಾಕರ್ ಅವರ ಗಮನಕ್ಕೆ ತಂದು ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಪದವಿ ಕಾಲೇಜಿಗೆ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಬಟ್ ಕ್ಯಾಬಿನೆಟ್ಟಲ್ಲಿ ಉಚಿತವಾಗಿ ಕೊಡಲಿಕ್ಕೆ ಬರೋದಿಲ್ಲ, 5% ಕಟ್ಟಬೇಕಾಗತ್ತೆ ಅಂತೇಳಿ ಸುಮಾರು 22.5 ಕೋಟಿ ಕಟ್ಟಬೇಕಾದಂಥ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಸುಮಾರು 1,22 ಲಕ್ಷ ಅಂತ ಕಾಣ್ತದೆ. ಅದನ್ನು ಕಟ್ಟಿಸಿ ನೋಂದಾವಣೆ ಮಾಡಿಸಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ ಲಕ್ಷ್ಮೀನಾರಾಯಣ ಅಂತೇಳಿ ಅವರ ಹೆಸರಿಗೆ ಅದನ್ನು ಮಾಡಿಸಿ ಖಾತಾ ಮತ್ತೊಂದು ಎಲ್ಲ ಕೂಡ ಆಗಿದೆ. ಸುಧಾಕರ್ ಎಜುಕೇಷನ್ ಮಂತ್ರಿಗಳು ಈಗ ಆರ್ಕಿಟೆಕ್ಟ್ನ ಕಳಿಸಿ ಒಂದು ಸುಂದರವಾದ ಪ್ರಥಮ ದರ್ಜೆ ಕಾಲೇಜ್ ಮತ್ತು PUC ಎರಡನ್ನೂ ಅಲ್ಲೇ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಈಗ ಚಾಲನೆ ಕೂಡ ಕೊಟ್ಟಿದ್ದೆ. ಪ್ರೊಫೆಸರ್ ರಂಗಸ್ವಾಮಿ ಭಾಷಣ ನಾನು ಕೂಡ ಕೇಳಿರಲಿಲ್ಲ, ಭಾಳ ಚೆನ್ನಾಗಿ ಮಂದೆಟ್ಟೊಂದಿ ಕೂಡ ಮಾತನಾಡಿದ್ದಾರೆ. ತಾನೇ ನಮ್ಮ ರೇಖಾ ಮೇಡಮ್ನವರು ಕೂಡ ನಮ್ಮ ಕ್ಷೇತ್ರಕ್ಕೆ B1 ಬಂದಾದ ಮೇಲೆ ಭಾಳ ಅಚ್ಚುಕಟ್ಟಾಗಿ ಈ ನೆನ್ನೆ ತಾನೇ ಬಂಡೆ ಮಠದಲ್ಲಿ ಕಾಲೇಜಲ್ಲ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ನಮ್ಮ ಲೀಲಾವತಿಯವರು ಇಲ್ಲೇ ಇದ್ದಾರೆ, ಯೂನಿಯನ್ ಅಧ್ಯಕ್ಷರು, ಅವರ ನೇತೃತ್ವ ಮತ್ತು ನಮ್ಮ BOರ ಎಲ್ಲ ಮಾರ್ಗದರ್ಶನದಲ್ಲಿ ಬಂಡೆ ಮಠದಲ್ಲಿ ಸುಮಾರು 701,000 ಜನ ಟೀಚರ್ಸ್ ಬಹಳ ಶಿಕ್ಷಕರ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಒಂದೇ ಒಂದು ಸಣ್ಣ ಗಲಾಟೆಯನ್ನು ಇಲ್ಲದಂಗೆ ಬಹಳ ಶಿಸ್ತುಬದ್ಧವಾಗಿ ಆ ಕಾರ್ಯಕ್ರಮ ನೋಡಿ ನಾನು ಕೂಡ ಬಹಳ ಸಂತೋಷ ಆಯಿತು. ಕೊನೆ ಕಾರ್ಯಕ್ರಮ ಮುಗಿಯುವ ತನಕ ಕೂಡ ನಾನಿದ್ದೆ. ಸಾಮಾನ್ಯವಾಗಿ ಅರ್ಧ ಗಂಟೆ 1 ಗಂಟೆ ನಾವು ಹೊರಟು ಬಿಡ್ತೀವಿ, ಆದರೆ ಆ ಶಿಸ್ತುಬದ್ಧ ಎಲ್ಲ ನೋಡೋದ್ಮೇಲೆ ಕೊನೆ ಗಂಟ ಕಾರ್ಯಕ್ರಮ ಇರಬೇಕು ಅಂತೇಳಿ ಕೊನೆ ತನಕ ಇದ್ದೆ. ಅಷ್ಟು ಶಿಸ್ತುಬದ್ಧವಾಗಿ ಮಾಡಿದರು. ಅದಕ್ಕೆ ನಮ್ಮ ಬದ್ಧತೆ, ಕಮಿಟ್ಮೆಂಟ್ ರೇಖಾ ಮೇಡಮ್ನವರು ಎಲ್ಲರಲ್ಲೂ ವಿಶ್ವಾಸ ಇಟ್ಟಿರ್ತಕ್ಕಂಥವರು. ಅವರು ಬಂದಾದ್ಮೇಲೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದೆ. ಅದಕ್ಕೋಸ್ಕರ ನಾನು ಕೂಡ ಈ ಕಾರ್ಯಕ್ರಮವನ್ನು ಎಲ್ಲ ಟೀಚರ್ಸ್ಗೂ ಮಾಡಬೇಕು ಅಂತಿದ್ರೂ ಕೂಡ ಜಾಸ್ತಿ ಆಗೋದಿಲ್ಲ ಈ ಸಾರಿ. ಮುಂದೆ ಸಾರಿಗೆ ಅದನ್ನು ಮಾಡೋಣ ಅಂತೇಳಿ ಸರ್ಕಾರದ್ದು ನಮ್ಮದು 2 ಒಟ್ಟಿಗೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ಬರೀ ಅಡ್ಮಿನಿಸ್ಟ್ರೇಷನ್ ಮಾತ್ರ ಈ ಕಾರ್ಯಕ್ರಮ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನನ್ನ ಮಗನೂ ಕೇಳಿದೆ. ಯಾಕೆಂದರೆ ನಾವು ನಮ್ಮ ನಾಗಣ್ಣ ಕಾರ್ಪೊರೇಷನ್ ಪ್ರಿನ್ಸಿಪಲ್, ನೆಕ್ಸ್ಟ್ ಮಾಜಿ ಪ್ರಿನ್ಸಿಪಲ್, ಅವರ ಶಾಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಫಿಕ್ಸ್ ಆಗಿತ್ತು. ಅದು ಎಕ್ಸಾಮ್ ಇದೆ, ಅದು ಮಾಡೋಕ್ಕಾಗೋದಿಲ್ಲ ಅಂತಂದಾದ್ಮೇಲೆ ನನ್ನ ಮಗನೂ ಕೇಳಿದೆ, ಏನಪ್ಪ ನೀನು ನಮ್ಮ ಕಾರ್ಯಕ್ರಮ ಮಾಡಬೇಕು, ಈ ಆಡಿಟೋರಿಯಂ ಕೊಡ್ತೀಯನಪ್ಪ ಅಂತ. ಕೊಡ್ತೀನಿ ಅಂತಂದ. ಆಮೇಲೆ ಪ್ರಿನ್ಸಿಪಾಲು ಸಿಕ್ತಲ್ಲ, ಪ್ರಿನ್ಸಿಪಾಲ್ ಒಂದು ಮಾತು ಕೇಳ್ಬಿಡಪ್ಪ, ಅಕಸ್ಮಾತ್ ಅವ್ರೇನಾರ ಬೇಡ ಹಂಗಿನ್ಬಿಟ್ಟಾರು ಅಂತೇಳಿ ಮಗ ಪ್ರಿನ್ಸಿಪಾಲ್ನ ಕೇಳಿ ಅವರು ಒಪ್ಕೊಂಡಾದ್ಮೇಲೆ ಇವನು ಒಪ್ಕೊಂಡಾದ್ಮೇಲೆ ಈ ಕಾರ್ಯಕ್ರಮವನ್ನು, ಯಾಕೆಂದ್ರೆ ನಮ್ದು ಅಡ್ಮಿನಿಸ್ಟ್ರೇಷನ್ ಇಲ್ಲ, ಎಲ್ಲ ಮಗಂದೆ, ಆದರೂ ಒಂದು ಸಾರಿ ಕೇಳಬೇಕಲ್ಲ, ಅದಕ್ಕೆ ಹೇಳಿದೆ. ಕಾರ್ಯಕ್ರಮವನ್ನು ಕೂಡ ಭಾಳ ಶಿಸ್ತುಬದ್ಧಾಗಿ ಆಗಿದೆ.
ನಮ್ಮ ಪ್ರೊಫೆಸರ್ ಜನಾರ್ದನ್ ಅಂತ ವಿಜಯನಗರ ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದಾರೆ. ಅವರ ಹೆಂಡತಿ, ಅವರ ಧರ್ಮಪತ್ನಿ ಸುಮಾ ಅಂತೇಳಿ ನಮ್ಮಲ್ಲಿ ಉಪ್ಕಾರ್ ಬಡಾವಣೆಯಲ್ಲಿ ಇದ್ದಾರೆ. ನಮ್ಮ ಈ ಏರಿಯಾಕ್ಕೆ ಮಹಿಳಾ ಅಧ್ಯಕ್ಷರು, ಅವರು ಇದನ್ನ ನಿರೂಪಣೆ ಮಾಡ್ತಕ್ಕಂಥದ್ದಕ್ಕೆ. ಇದು ನಮ್ಮ ಬ್ಲಾಕ್ ಅಧ್ಯಕ್ಷರು ಚಿಕ್ಕರಾಜು, ರೇವಣ್ ಸಿದ್ದಯ್ಯ, ಇವರೆಲ್ಲ ಕೂಡ ಇದಕ್ಕೆ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ. ಬಟ್ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಭಾನುವಾರ, ಶನಿವಾರನೂ ರಜಾ, ಭಾನುವಾರ ರಜಾ, ಆದರೂ ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ತಾವೆಲ್ಲ ಕೂಡ ಬಂದಿದ್ದೀರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ರೇಖಾ ಮೇಡಮ್ನವರು ಮತ್ತು ನಮ್ಮ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥದ್ದು ಮಾಡೋಣ. ಜೊತೆಗೆ ಯುವ ದಸರಾ ಕಾರ್ಯಕ್ರಮ 26ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಓನ್ಲಿ ಯೂತ್ಸ್ಗೆ ಮಾತ್ರ ಮಾಡ್ತಕ್ಕಂಥದ್ದು. ಅವ್ರಿಗೆಲ್ಲರೂ ಕೂಡ ಒಂದು ದಿವಸ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 11 ಗಂಟೆ ಗಂಟ ಯೂತ್ಸ್ಗೆ, ಕಾಲೇಜಿನವ್ರಿಗೆ ಮಾತ್ರ ಕಾರ್ಯಕ್ರಮವನ್ನು ಕೂಡ ಇದನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ 23-24 ಕಾಲೇಜಿನವರು ಕೂಡ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತು ನೃತ್ಯ ಏನೇನು ಮಾಡ್ಬೋದು. ಅದರ ಜೊತೆಗೆ ಯಶವಂತಪುರ ಯುವರಾಜ ಯುವರಾಣಿ ಆ ಕಾರ್ಯಕ್ರಮನ, ಆ ಕಾನ್ಸೆಪ್ಟು ಕೂಡ ಇದೆ. 2ನೇ ದಿವಸ ರಘು ದೀಕ್ಷಿತರ ಕಾರ್ಯಕ್ರಮ. ಇಲ್ಲಿ ದಸರಾ ಕಾರ್ಯಕ್ರಮ ಇರ್ಬೋದು, ಶಿವರಾತ್ರಿ ಹಬ್ಬದ ಕಾರ್ಯಕ್ರಮ ಇರ್ಬೋದು, ಇದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಕುಡಿಯುವ ನೀರು ಇರ್ಬೋದು. ಹಿಂಗೆ ಯಶವಂತಪುರ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯದ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳು, ಹೀಗೆ ಈ ಥರ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮಗಳು, 10 ಕಾರ್ಯಕ್ರಮಗಳನ್ನು ಹಲವಾರು ದಿವಸಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ತಾವು ಕೂಡ ಇದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಏನು ಬಂದಿದ್ದೀರಿ, ತಮಗೆ ನಾನು ಈ ಕ್ಷೇತ್ರದ ಸೇವಕನಾಗಿ ತುಂಬ ಹೃದಯದ ಅಭಿನಂದನೆಗಳು, ನಮಸ್ಕಾರ.